ನಿಮ್ಮ ಇಂಡಿಯನ್ ಇಶ್ಯೂ ಇಂಡಿಯಾದಿಂದ ಎಷ್ಟೇ ದೂರ ಹೋದ್ರು ಇಂಡಿಯಾ ನನ್ನನ್ನು ಬಿಡೋದಿಲ್ಲ. ಯಾವುದೇ ಒಂದು ಜಾಗಕ್ಕೆ ಹೋದ್ರೂ ಅಲ್ಲೇ ಒಂದು ಸಣ್ಣ ಪುಟ್ಟ ಇಂಡಿಯಾ ಫಾರ್ಮ್ ಆಗಿರುತ್ತೆ. ಬಂಜೋರ್ ವಣಕಂ, ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಪ್ಯಾರಿಸ್. ಸಮಸ್ತ ಭಾರತ ಜನತೆಗೂ ವಿನಾಯಕ ಚತುರ್ಥಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಬರೀ ಭಾರತದವರಿಗೆ ವಿಶ್ ಮಾಡಿದ್ರೆ ತಪ್ಪಾಗುತ್ತೆ. ಯಾಕಪ್ಪ ಅಂತಂದ್ರೆ ಇವಾಗ ಗಣೇಶ ಹಬ್ಬನ ಪ್ರತಿ ದೇಶದಲ್ಲೂ ಆಚರಣೆ ಮಾಡ್ತಾ ಇದ್ದಾರೆ. ತುಂಬಾ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾ ಇದ್ದಾರೆ. ನಮ್ಮ ದೇಶಕ್ಕೆ ಕಾಂಪಿಟೇಷನ್ ಕೊಡಬೇಕು ಆ ರೀತಿ ಆಚರಣೆ ಮಾಡ್ತಾ ಇದ್ದಾರೆ. ಇಲ್ಲೆಲ್ಲ ನೋಡಿ, ಎಲ್ಲಿ ಬೀದಿಗೊಂದು ಗಣಪತಿ ಕೂರಿಸ್ಬಿಟ್ಟಿದ್ದಾರೆ. ಯಪ್ಪ, ಇಷ್ಟೊಂದು ವಿಜೃಂಭಣೆಯಾಗಿ ಸೆಲೆಬ್ರೇಷನ್ ಮಾಡ್ತಾರೆ ಅಂತ ನಾನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಇದು ಬಂದ್ಬಿಟ್ಟು ಮುಖ್ಯವಾಗಿ ವಿನಾಯಕ ಚತುರ್ಥಿ ಸೆಲೆಬ್ರೇಷನ್ ಆಗಿರುತ್ತೆ. ಆದ್ರೆ ವಿನಾಯಕನ ಜೊತೆಗೆ ಮುರುಗನ್ ಸ್ವಾಮಿ ಮತ್ತೆ ಅವರ 2 ಪತ್ನಿಯರು ಹಾಗೆ ಅಮ್ಮನ್ ದೇವಿ, ಈ 3 ಪ್ರೊಸೆಷನ್ ಅಲ್ಲಿ ಹೋಗ್ತಾ ಇರುತ್ತೆ. ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ರು. ಅದರಲ್ಲೂ ಈ ಕರ್ಪೂರ ಸಟ್ಟೆ ಅನ್ನೋದೊಂದು ಮಾತ್ರ ಯಪ್ಪ, ಹತ್ತತ್ರ 6ರಿಂದ 7 ಕಿಲೋಮೀಟರ್ಗಳ ಗಟ್ಲೆ ತಲೆ ಮೇಲೆ ಮಡಿಕೆ ಇಟ್ಕೊಂಡು ಅದ್ರೊಳಗಡೆ ಕೆಂಡ ಬೆಂಕಿ ಹತ್ಕೊಂಡು ಉರಿತಾ ಇರುತ್ತೆ. ಈ ಒಂದು ಉರಿ ಬಿಸಿಲಲ್ಲಿ ಅದನ್ನ ಇಟ್ಕೊಂಡು ಮೆರವಣಿಗೆ ಹೋದ್ರು ಗುರು. ಯಪ್ಪ, ಇಲ್ಲಿ ಸುಮಾರು ಹತ್ತತ್ರ 100 ಜನ ಪೊಲೀಸ್ಗಳೆಲ್ಲ ಬಂದಿದ್ದಾರೆ. ಇಲ್ಲಿ ನೋಡ್ಬೋದು ಸೆಕ್ಯೂರಿಟಿಗೋಸ್ಕರ. ಸೊ ಖುಷಿ ಏನಪ್ಪಾ ಅಂತಂದ್ರೆ ಎಲ್ಲ ಪೊಲೀಸರು ಕೂಡ ಒಂದು ಮಲ್ಲಿಗೆ ಹೂವನ್ನ ಹಾಕೊಂಡಿದ್ದಾರೆ ನೋಡಿ. ನಮ್ಮ ಸಾಂಪ್ರದಾಯಿಕ ಮಲ್ಲಿಗೆ ಹೂವನ್ನೆಲ್ಲ ಹಾಕೊಂಡು ಓಡಾಡ್ತಾ ಇದ್ದಾರೆ. ಸೊ ಅದು ನೋಡಕ್ಕೆ ಖುಷಿ ಆಗುತ್ತೆ. ಮತ್ತೆ ಇಲ್ಲಿರ್ತಕ್ಕಂಥ ಹೆಣ್ಮಕ್ಳಾಗಿರ್ಬೋದು, ಎಲ್ರು ಹೂವನ್ನ ಮುಡ್ಕೊಂಡಿದ್ದಾರೆ. ನಿಜವಾಗ್ಲೂ ನನಗೆ ಕಣ್ಣು ತುಂಬ್ಕೊಂಡ್ಬಿಡ್ತು. ಬರೀ ನಮ್ಮ ಇಂಡಿಯನ್ಸ್ನ ಟ್ರೆಡಿಷನಲ್ ವೇರಲ್ಲಿ ನೋಡೋದಲ್ಲ, ಈ ಪ್ಯಾರಿಸ್ ದೇಶದಲ್ಲಿ ಇರೋರು ಕೂಡ ಒಂದು ಟ್ರೆಡಿಷನಲ್ ಲುಕ್ ಅಲ್ಲಿ ಕಾಣಿಸ್ಕೊಡ್ತಾರೆ. ಮತ್ತೆ ಎಲ್ಲಾ ಬೇರೆ ಬೇರೆ ದೇಶದಿಂದ ಬಂದಿದ್ದಾರೆ. ಯಾವಾಗ್ಲೂ ಪ್ಲಾನ್ ಮಾಡ್ದಲೇ ಇರೋದೇನೆ ಒಳ್ಳೆ ಪ್ಲಾನ್ ಅಂತ ಅನ್ಸುತ್ತೆ ನನಗಂತೂ. ಯಾಕಂದ್ರೆ ನಾನು ಪ್ಯಾರಿಸ್ಗೆ ಐಫಿಲ್ ಟವರ್ ನೋಡಕ್ ಬಂದ್ರೆ, ನಿಮ್ಮ ಇಂಡಿಯನ್ ಇಶ್ಯೂ ಇಂಡಿಯಾದಿಂದ ಎಷ್ಟೇ ದೂರ ಹೋದ್ರು ಇಂಡಿಯಾ ನನ್ನನ್ನು ಬಿಡೋದಿಲ್ಲ. ಯಾವುದೇ ಒಂದು ಜಾಗಕ್ಕೆ ಹೋದ್ರೂ ಅಲ್ಲೇ ಒಂದು ಸಣ್ಣ ಪುಟ್ಟ ಇಂಡಿಯಾ ಫಾರ್ಮ್ ಆಗಿರುತ್ತೆ. ಇದಂತೂ ಭಯಂಕರ ದೊಡ್ಡ ಫೆಸ್ಟಿವಲ್ಲು. ಸೊ ನಾನಂತೂ ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ. ಅಷ್ಟು ಖುಷಿ ಆಯ್ತು ನನಗೆ. ಪ್ಯಾರಿಸಲ್ಲಿ ಈ ಥರ ಒಂದು ಸರ್ಪ್ರೈಸ್ ಕಾದಿದೆ ಅಂದ್ಬಿಟ್ಟು ನಾನು ಕನಸಲ್ಲೂ ಅಂದ್ಕೊಂಡಿರಲಿಲ್ಲ. ಏನು ಚೆನ್ನಾಗಿತ್ತು ಗುರು. ಯಪ್ಪ, ಅಲ್ಲಿ ನಡೀತಿದ್ದಂಥ ಆ ನವಿಲು ಕುಣಿತಾ ಇರ್ಬೋದು, ಆ ಒಂದು ಕರ್ಪೂರ ಸಟ್ಟಿ ಇರ್ಬೋದು, ಏನು ಕುಣಿದ್ರು ಗುರು, ಏನು ಕುಣಿದ್ರು. ಯಪ್ಪ, ನನಗೆ ಇನ್ಫಾರ್ಮೇಷನ್ ಕಲೆಕ್ಟ್ ಮಾಡೋಕ್ಕಾಗಿಲ್ಲ, ಇದ್ರ ಬಗ್ಗೆ ನನಗೆ ಹೆಚ್ಚಾಗಿ ಗೊತ್ತಿಲ್ಲ. ಆದರೆ ಈ ಫೆಸ್ಟಿವಲ್ ಮಾತ್ರ ಭಯಂಕರ ಇತ್ತು. ಇನ್ನೊಂದು ವಿಶೇಷತೆ ಏನಪ್ಪ ಅಂತಂದರೆ, ಎಲ್ಲ ಅಂಗಡಿಗಳ ಮುಂದೆನೂ ಕೂಡ ಗಣೇಶನ್ನ ಕೂರಿಸ್ಬಿಟ್ಟು ಮತ್ತೆ ನೀಟಾಗಿ ಕರ್ಪೂರ ದೀಪ ಎಲ್ಲ ಹಚ್ಚಿ ಇಟ್ಟಿದ್ದಾರೆ. ಮತ್ತೆ ಪ್ರತಿಯೊಂದು ಅಂಗಡಿಗಳ ಮುಂದೆನೂ ಕೂಡ ತೆಂಗಿನಕಾಯಿಗಳನ್ನ ಇಟ್ಟಿದ್ದಾರೆ. ಸೊ ಈ ಗಣೇಶ ಮೆರವಣಿಗೆ ಬರುತ್ತಲ್ಲ, ತೇರು ಬರಬೇಕಾದ್ರೆ ಜನಗಳು ಆ ಅಂಗಡಿಗಳ ಮುಂದೆ ಎಲ್ಲ ಪಾಸ್ ಆಗಬೇಕಾದ್ರೆ ಆ ಕಾಯಿಗಳನ್ನೆಲ್ಲ ತಗೊಂಡು ಹೊಡಿತಾರೆ ಪಟ ಅಂತ. ಯಪ್ಪ, ಭಯಂಕರ ಅಂದರೆ ಭಯಂಕರವಾಗಿತ್ತು. ಪ್ಯಾರಿಸ್ ನಗರದಲ್ಲಿ ಈ ಥರ ಒಂದು ಅನುಭವ ಆಗುತ್ತೆ ಅಂತಲೇ ಗೊತ್ತಿರಲಿಲ್ಲ. ಎಷ್ಟು ಕ್ಯೂಟಾಗಿ ಎಲ್ಲರೂ ಅಂಗಡಿ ಮುಂದೆ ಅವರು ಅಲಂಕಾರ ಮಾಡಿದ್ದಾರೆ. ಹೂವು ಹಣ್ಣುಗಳನ್ನೆಲ್ಲ ಇಟ್ಬಿಟ್ಟು ತುಂಬ ವಿಜೃಂಭಣೆಯಿಂದ ಸೆಲೆಬ್ರೇಟ್ ಮಾಡಿದ್ದಾರೆ. ನಮ್ಮ ಕಡೆ ನಾವು ಯುಗಾದಿ, ನಾವು ಹೊಸ ವರ್ಷ ಹೇಗೆ ಆಚರಿಸ್ತೀವೋ, ಹೊಸ ವರ್ಷದ ಟೈಮಲ್ಲಿ ನಮ್ಮ ಅಂಗಡಿಗಳನ್ನೆಲ್ಲ ನಾವು ತುಂಬ ಚೆನ್ನಾಗಿ ಡೆಕೋರೇಟ್ ಮಾಡಿ ಇಟ್ಕೊಂಡಿರ್ತೀವಿ. ಅದೇ ರೀತಿ ಇವ್ರುಗಳು ಕೂಡ ಹೂವದಿಂದ, ಇಲ್ಲಿ ನೋಡ್ಬೋದು, ಇಲ್ಲಿ ನೋಡಿ, ಎಲ್ಲ ಅಂಗಡಿಲೂ ಕೂಡ ಹೂವು ಎಲ್ಲ ಹಾಕಿದ್ದಾರೆ, ಬಾಳೆಗೊನೆ ಹಾಕಿದ್ದಾರೆ, ಎಲ್ಲ ಕಾಯಿಗಳಿದ್ವು. ತೇರ್ ಇಲ್ಲಿ ಏನೊಂದು ಪ್ರೊಸೆಷನ್ ಹೋಯ್ತು, ತೇರ್ ಹೇಳ್ಕೊಂಡು ಹೋಗ್ಬೇಕಾದ್ರೆ ಆ ಕಾಯಿಗಳನ್ನೆಲ್ಲ ಹೊಡೆದಾಕಿದ್ದಾರೆ. ನೋಡ್ಬೋದು ಇಲ್ಲಿ ನೋಡಿ, ಅಂಗಡಿಗಳ ಮುಂದೆ ಎಲ್ಲ ಎಷ್ಟು ಚೆನ್ನಾಗಿ ಅಲಂಕಾರ ಮಾಡಿದ್ದಾರೆ. ಆ್ಯಕ್ಚುಲಿ ನಾನು ಸ್ಟಾರ್ಟಿಂಗಲ್ಲೇ ತೋರಿಸೋಣ ಅಂದ್ಕೊಂಡೆ, ಆದರೆ ತುಂಬ ಸೌಂಡ್ ಇತ್ತು. ಆ ಒಂದು ಗಲಾಟೆಯಲ್ಲಿ ನಿಮಗೆ ಕೇಳಿಸುತ್ತೋ ಇಲ್ವೋ ಅಂತ ಇವಾಗ ವಿಡಿಯೋ ಮಾಡ್ತಾ ಇದ್ದೀನಿ. ಇಲ್ಲಿ ನೋಡಿ, ನಮ್ಮ ಭಾರತೀಯ ಸ್ವಲ್ಪ ಜನ ಸಿಕ್ಕಿದ್ದಾರೆ. நான் திருச்சியிலேருந்து வந்திருக்கேன். இங்கே இருக்கீங்களா? லோக்கலா? இங்கே பாரிஸ்ல தான் இருக்கேன். இப்போ ஒரு 5 வருஷமா பாரிஸ்ல இருக்கேன். ஓ, 20 வருஷம் ஆயிடுச்சா? என்னோட அண்ணா. ஓகே, அண்ணா தம்பி. இல்ல நீங்களும் வாங்க. இவங்கெல்லாம் என் ஃபேமிலி தான். அண்ணியோட அம்மா. ஓகே, வணக்கம். இங்க வணக்கம்.
ஸோ ஆக்சுவலி நான் வந்து இன்னைக்கு வந்தேன் இந்த பாரிஸ் ட்ரிப் பண்றதுக்கு வந்தேன். இங்க பார்த்தா எவ்வளோ நல்ல செலிப்ரேஷன். இந்த ஃபெஸ்டிவல் செலிப்ரேஷன் பத்தி கொஞ்சம் ஏதாவது பேசுங்க. இது எல்லா இயருமே ஆகஸ்ட் லாஸ்ட் சண்டே நடக்கும். இதுதான் யூரோப்லயே பெரிய ஃபெஸ்டிவல். இது ஒரு விநாயகர் டெம்பிள் இருக்கீங்க, ரொம்ப ஃபேமஸான டெம்பிள். ஆக்சுவலி இதுக்கப்புறம் ஜெர்மன்ல தான் நல்ல ஃபெஸ்டிவல் நடக்கும். ஆனா இங்க மோஸ்ட் ஆஃப் த தமிழ் பீப்புள் இதுக்காகவே வருவாங்க. இன்னைக்கு வந்து லீவ் எடுத்து வருவாங்க. நீங்க பாப்பீங்க ஃபுல்லாவே ஒரு மில்லியன் பீப்புள் கிட்ட இருப்பாங்க. இன்னைக்கு ஒரு நாள்லயே பயங்கர டர்ன் ஓவர் ஆகும். அதே மாதிரி இங்கதான் ரோட்ல பிளாக் பண்ணி தேர் ஓட்டுவாங்க. இந்த இதுக்காகவே இங்க 1 lakh கிட்ட பே பண்ணுவோம். 1 lakh euro பே பண்ணி தான் இந்த ரோட இன்னைக்கு எங்களுக்காக பிளாக் பண்ணிருப்போம். இந்த திருவிழாக்காக இந்த ரோட பிளாக் பண்ணிடுவாங்க. ஹோல்டு பிளாக் பண்ணி நடக்கும். இங்க வேற எதுவுமே இன்னைக்கு எந்த ப்ரோக்ராமே இருக்காது. ஃபுல் ப்ரோக்ராம் கேன்சல் பண்ணிடுவாங்க. பஸ் கூட டிரான்ஸ்போர்ட் கூட இருக்காது. ஆமா, ஏன்னா ஆல்மோஸ்ட் ஒரு 6 miles வரைக்கும் ஆமா ஒண்ணுமே இருக்காது. பிகாஸ் இங்க பீப்புள் வந்துட்டு போகணுன்றதுக்காக எங்களுக்காக பே பண்ணி நம்ம தமிழ் பீப்புள் ஆல் ஓவர் இந்தியன் எல்லாருமே கம்யூனிட்டியா ஒரு நாள் என்ஜாய் பண்ணுன்றதுக்காக இவ்வளவு பே பண்ணி இது பண்றாங்க. இங்க வந்து எல்லா ஸ்வீட் இந்தியன் ஸ்வீட்ஸ் எல்லாமே கிடைக்கும். உங்களுக்கு என்ன வேணுமோ எல்லா ஐட்டமும் இங்க கிடைக்கும். அதான் பார்த்தாங்க, எங்க பார்த்தாலும் இந்தியன் ஸ்டோர்ஸ் தான் இருக்கு. இது இந்த ரோடு ரொம்ப ஃபேமஸ். இந்த ரோடு ஆமா, இந்த ரோடு வந்து நீங்க முனியாண்டி விலாஸ், தலப்பாக்கட்டி, அஞ்சப்பார், சரவண பவன் எல்லாமே இருக்கு. நீங்க ஒரு மினி இந்தியா மாதிரி இது. நீங்க என்ன வேணாலும் இங்க வாங்கிக்கலாம். அது மாதிரி தமிழ். ஓகே, இது வந்து இந்தியாக்கே காம்படிஷன் கொடுக்கிற மாதிரி இருக்குங்க இது. ஆமா, கண்டிப்பா. இந்தியால கூட நான் இந்த மாதிரி ஒரு பெருசா திருவிழா பாத்துக்க மாட்டீங்க. பாக்கதே இல்ல. ஆக்சுவலி நான் வந்து தமிழ்நாட்டுக்கு வரல ஒரு தடவை, பட் இங்கே பாத்துட்டேன் தமிழ்நாடு. நீங்க தமிழ்நாட்டுக்கு போறதில்ல, இங்க பாத்துட்டீங்க. அப்படிதான் இருக்கும் தமிழ்நாடு. நிறைய கூட்டம் சூப்பரா இருக்கு. இது எவ்வளவு நாள் இந்த செலிப்ரேட் பண்ணிட்டு இருக்காரு? 1980. 1980. ஆமா ஆமா. ஓ அப்படியா? ரொம்ப நல்லா இருக்குங்க. சோ இது வந்து கணேச சதுர்த்தி தானே? சோ இது கணேச சதுர்த்தி கிடையாது. இது வந்து அந்த டெம்பிளோட திருவிழா. திருவிழானது ஒரு 10 days நடக்கும். தமிழ் பீப்புளுக்கு அது தெரியும். எல்லா கோயிலுமே அது நடக்கும் 10 days. அந்த லாஸ்ட் டே வந்து தேர். இந்த தேர் வந்து கொஞ்சம் ஃபேமஸா நடக்கும். எல்லா ஊர்லயுமே நடக்கும். கோயில் ஃபுல்லா எல்லாருமே. சோ இன்னைக்கு தமிழ்நாட்டுல கூட இது நடக்குதா? நோ நோ நோ. இது இந்த அந்தந்த ஊர்ல அவங்க ஹாலிடேக்கு ஏற்ற மாதிரி இது ஃபிக்ஸ் பண்ணிப்பாங்க. இங்க ஆகஸ்ட் மாசம் ஹாலிடேன்றபடியா ஆகஸ்ட் மாசம் இங்க இந்த திருவிழா நடக்கும். இட்ஸ் கைண்ட் ஆஃப் எப்படி சொல்றது, எங்களுக்கு ஒரு ஹாலிடேல நாங்க ஃப்ரீயா வந்து எல்லாருமே கெட் டுகெதர் மீட் பண்றதுக்காக தான் இப்படி ஒரு கல்ச்சுரல் ஃபெஸ்டிவல். போனாலே இப்படி இருக்குது. ஆனா இந்த அளவுக்கு இல்ல. சவுத் இந்தியா கிராமம், வில்லேஜ் பக்கம் போனீங்கன்னா இதே மாதிரி இருக்குது. சேம் திருவிழா தான், சேம் 10 நாள் இருக்கும். தமிழ்நாட்டுல எந்த ஊர்ல இந்த மாதிரி ஃபெஸ்டிவல் எல்லா ஊர்லயே நடக்கும்? எல்லா ஊர்லயுமே நடக்கும். தஞ்சாவூர், திருச்சி, மதுரை. மதுரையில் அழகர் இறங்கு வரல, ஆத்துல இறங்கு வரல. அது மாதிரி தான் கைண்ட் ஆஃப் இது ரொம்ப பெரிய ஃபேமஸான ஃபெஸ்டிவல் தான். நான் முருகன் கூட பார்த்தேன். முருகன் அண்ட் பிள்ளையார், அம்மன் பார்த்திருப்பீங்க. முருகன், பிள்ளையார், அம்மன். ஆமா, இது ஆக்சுவலி பிள்ளையாரோட கோயில். இங்க 3 தேர் வரும். ஒவ்வொரு தேர்லயும் ஒரு ஜாமி வச்சு எடுத்துட்டு வருவாங்க. ಸೂಪರ್ ಇಂಗ ಥ್ಯಾಂಕ್ ಯು ಸೋ ಮಚ್. ನೈಸ್ ಮೀಟಿಂಗ್ ಯು ಮ್ಯಾನ್. ನೈಸ್ ಮೀಟಿಂಗ್ ಯು. ಓಕೆ, ಹ್ಯಾವ್ ಅ ಗುಡ್ ಡೇ. ಹ್ಯಾವ್ ಅ ಗುಡ್ ಡೇ. ಥ್ಯಾಂಕ್ ಯು. ಈ ಒಂದು ಜಾಗ ಏನ್ ನೋಡ್ತಿದ್ದೀರಾ, ಹತ್ತತ್ರ ಈ ಒಂದು ರೋಡ್ ಫುಲ್ ಬ್ಲಾಕ್ ಮಾಡಿದಾರಂತೆ. ಪ್ರತಿ ವರ್ಷ ಈ ಒಂದು ಸೆಲೆಬ್ರೇಷನ್ಗೋಸ್ಕರ ಈ ಒಂದು ರೋಡ್ ಬ್ಲಾಕ್ ಮಾಡೋದಕ್ಕೋಸ್ಕರ 1 ಲಕ್ಷ ಯೂರೋ ಸ್ಪೆಂಡ್ ಮಾಡ್ತಾರಂತೆ. ಸೊ 1 ಲಕ್ಷ ಯೂರೋ ಸ್ಪೆಂಡ್ ಮಾಡಿ ಈ ಒಂದು ಕಂಪ್ಲೀಟ್ ಪಬ್ಲಿಕ್ ಟ್ರಾನ್ಸ್ಪೋರ್ಟೇಷನ್ ಏನಿದೆ ಎಲ್ಲ ಬ್ಲಾಕ್ ಮಾಡಿ ಈ ಒಂದು ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾ ಇದ್ದಾರೆ. ಕ್ರೇಜಿ ಗುರು. 1 ಲಕ್ಷ ಯೂರೋ ಅಂದ್ರೆ ಎಷ್ಟಾಯ್ತು? ಹತ್ತತ್ರ ಕೋಟಿಗಟ್ಟಲೆ ದುಡ್ಡು ಸ್ಪೆಂಡ್ ಮಾಡಿ ಮಾಡ್ತಾರೆ. ಮತ್ತೆ ಇವತ್ತಿನ ಟರ್ನ್ ಓವರ್ ಕೂಡ ಹೆವಿ ಆಗಿರುತ್ತಂತೆ. ಎಷ್ಟೊಂದ್ ಕಡೆ ನೀವು ನೋಡ್ಬೋದು, ಎಷ್ಟೊಂದು ಅಂಗಡಿಗಳು ಅದೆಲ್ಲ ಇದೆ. ಆ ಟೆಂಪಲ್ದು ಫೆಸ್ಟಿವಲ್ ಅಂತೆ. ಸೊ ಪ್ರತಿ ತಮಿಳ್ನಾಡಿನ ಪ್ರತಿ ಊರಲ್ಲೂ ಕೂಡ ಈ ತರದೊಂದು ಫೆಸ್ಟಿವಲ್ ಮಾಡ್ತಾರಂತೆ. 10 ದಿನಗಳ ಕಾಲ ಈ ಒಂದು ಫೆಸ್ಟಿವಲ್ ನಡೆಯುತ್ತಂತೆ. ಕೊನೆ ದಿನ ಈ ತರ ಒಂದು ರಥ ಇಟ್ಕೊಂಡು ತೇರೆಲ್ಲ ಹೇಳ್ಕೊಂಡು ಹೋಗ್ತಾರೆ. ಅದರಲ್ಲಿ ಮುಖ್ಯವಾಗಿ ಗಣೇಶ ಚತುರ್ಥಿ ಟೈಮಲ್ಲೇನೆ ಈ ಒಂದು ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾರೆ. ಸೊ ತಮಿಳ್ನಾಡನ್ನ ಪ್ಯಾರಿಸ್ ಅಲ್ಲೇ ನೋಡೋಂತ ಒಂದು ಭಾಗ್ಯ ಸಿಕ್ತು. ಅದರಲ್ಲೂ ರೂಟೆಡ್ ಅಂದ್ರೆ ಸಣ್ಣ ಸಣ್ಣ ಹಳ್ಳಿಗಳಲ್ಲಿ, ಪುಟ್ಟ ಪುಟ್ಟ ಗ್ರಾಮಗಳಲ್ಲಿ ದೊಡ್ಡದಾಗಿ ಸೆಲೆಬ್ರೇಟ್ ಮಾಡ್ತಕ್ಕಂಥ ಒಂದು ಫೆಸ್ಟಿವಲ್ ನ ಪ್ಯಾರಿಸ್ ಅಲ್ಲಿ ನಾನು ಎಂಜಾಯ್ ಮಾಡಿದೆ. ರಿಯಲಿ ವಂಡರ್ಫುಲ್ ಆಗಿದೆ. ನೀವೇನಾದ್ರೂ ಪ್ಯಾರಿಸ್ ದೇಶಕ್ಕೆ ಪ್ಲಾನ್ ಮಾಡ್ತಾ ಇದ್ದೀರಿ ಅಂತಂದ್ರೆ ಯೂರೋ ಟ್ರಿಪ್ ಜೊತೆಗೆ ಈ ಒಂದು ಫೆಸ್ಟಿವಲ್ ನ ಮಿಸ್ ಮಾಡ್ಕೋಬಿಡಿ. ಪ್ರತಿ ವರ್ಷ ನಡೆಯುತ್ತಂತೆ. ಇದು 27ನೇ ವರ್ಷ ನಡೆಸ್ತಾ ಇದಾರಂತೆ ಕಂಟಿನ್ಯೂಸ್ ಆಗಿ. ಇಲ್ಲಿರ್ತಕ್ಕಂಥ ಗಣೇಶ ಟೆಂಪಲ್ ಬಂದ್ಬಿಟ್ಟು 1982ರಲ್ಲೇನೆ ಇವರು ಕಟ್ಟಿದ್ದಾರೆ. ಸೊ ನಮ್ಮ UK ದೇಶದಲ್ಲಿ ಇಡೀ ಯುರೋಪ್ ಖಂಡಕ್ಕೆ ಒನ್ ಆಫ್ ದ ಬಿಗ್ಗೆಸ್ಟ್ ಟೆಂಪಲ್ ಆಗಿರುವಂತ ಬರ್ಮಿಂಗ್ಹಮ್ ಅಲ್ಲಿರೋ ತಿರುಪತಿ ಟೆಂಪಲ್ ಏನಿದೆ ಅದನ್ನ ಕಟ್ಟಿರ್ತಕ್ಕಂಥವ್ರೆ ಇದನ್ನು ಕಟ್ಟಿದ್ದಾರೆ ಅಂತ ಹೇಳ್ತಾರೆ. ಬಟ್ ನನಗೆ ಅಷ್ಟೊಂದು ಮಾಹಿತಿ ಇಲ್ಲ. ಈ ಒಂದು ಬೀದಿ ಯಾವುದು ಅಂತ ಗೊತ್ತಿಲ್ಲ. ನಾನು ಕೆಳಗಡೆ ವಿಡಿಯೋದಲ್ಲಿ ಹಾಕಿರ್ತೀನಿ. ಎಲ್ಲಿ ನೋಡಿದ್ರು ಅಲ್ಲಿ ಬರೀ ಇಂಡಿಯನ್ ಸ್ಟೋರ್ಗಳೇ, ಬರೀ ಇಂಡಿಯಾದವರೇ.
ಇಲ್ಲಿ ಇಂಡಿಯನ್ಸ್ ಬಿಟ್ಟು ಬೇರೆ ಯಾವ ಒಂದು ಶಾಪೂ ಇಲ್ಲ. ದಾರಿ ಉದ್ದಕ್ಕೂ ಎಲ್ಲ ಇಂಡಿಯನ್ ರೆಸ್ಟೋರೆಂಟ್ಗಳೇ ಇದ್ದಾವೆ. ಮತ್ತು ರೇಷ್ಮೆ ಸೀರೆಗಳನ್ನೆಲ್ಲ ನೋಡಿದೆ ನಾನು. ಅಷ್ಟು ಜನಗಳಿದ್ರು ಗುರು. ಪ್ರಸಾದ ಅಂತೂ ಎಲ್ಲ ಕಡೆ ಪ್ರಸಾದ ಇಟ್ಬಿಟ್ಟಿದ್ದಾರೆ. ಎಷ್ಟು ಸುಮಾರು ಸಾವಿರಾರು ಗಟ್ಟಲೆ, ಐ ಥಿಂಕ್ ಲಕ್ಷ ಗಟ್ಟಲೆ ಪ್ರಸಾದ ಹಂಚಿದ್ರು ಅನ್ಸುತ್ತೆ ಇವತ್ತು. ಎಲ್ಲೆಲ್ಲಿಂದ ಬಂದು ಸೇರ್ಕೊಂಡಿದಾರೋ ಎಲ್ಲ ಬೇರೆ ಬೇರೆ ದೇಶದಿಂದ ಫಾರಿನರ್ಸು ಕೂಡ ಬಂದೆಲ್ಲ ಎಂಜಾಯ್ ಮಾಡ್ತಾ ಇದ್ರು. ಇವತ್ತಿನ ಒಂದು ಸೆಲೆಬ್ರೇಷನ್ ಮನಮೋಹಕ ಅಂತಾನೆ ಹೇಳ್ಬೋದು. ಐ ಹೋಪ್ ಈ ವಿಡಿಯೋನ ನೀವು ನೋಡ್ತೀರಾ ಅಂತ ಅನ್ಕೊಂಡಿದೀನಿ. ನಾನು ಈ ಒಂದು ಫೆಸ್ಟಿವಲ್ ಸೆಲೆಬ್ರೇಷನ್ ನ ಸಪರೇಟ್ ವಿಡಿಯೋ ಮಾಡಿರ್ತೀನಿ. ಸೊ ಎಲ್ಲ ಒಂದು ಪ್ರೊಸೆಷನ್ ಏನಾಯ್ತು, ತೇರ್ ಎಳ್ದಿದ್ದು ಅದೆಲ್ಲದನ್ನು ವಿಡಿಯೋ ಮಾಡಿದ್ದೀನಿ. ಸೊ ಮಿಸ್ ಮಾಡ್ದಲೆ ಆ ವಿಡಿಯೋನ ಕೂಡ ನೋಡಿ. ಐ ಹೋಪ್ ಈ ವಿಡಿಯೋನ ನೀವೆಲ್ಲರೂ ಎಂಜಾಯ್ ಮಾಡ್ತೀರಾ, 100% ಎಂಜಾಯ್ ಮಾಡ್ತೀರಾ. ನೋಡಿ ನಿಜವಾಗ್ಲೂ ಮೈ ಜುಮ್ ಅನ್ಸ್ಬೇಕು, ಆ ತರ ಇದೆ ಆ ವಿಡಿಯೋ. ನಾನಂತೂ ಥರೋಲಿ ಎಂಜಾಯ್ ಮಾಡಿದೆ. ಮುಂದಿನ ವರ್ಷ ಪಕ್ಕ ಇಲ್ಲಿಗೆ ಬರೋಣ. ಸೊ ಯಾರು ಮಿಸ್ ಮಾಡ್ಕೊಳಕ್ ಹೋಗ್ಬಿಡಿ. ಪ್ರತಿ ವರ್ಷ ಆಗಸ್ಟ್ ಲಾಸ್ಟ್ ಸಂಡೇ ಅಲ್ಲಿ ಈ ಒಂದು ಫೆಸ್ಟಿವಲ್ ನ ಸೆಲೆಬ್ರೇಟ್ ಮಾಡ್ತಾರೆ. ನಾನು ಆಕ್ಚುಲಿ ಇವತ್ತು ಪ್ಯಾರಿಸ್ ನೋಡೋದಕ್ಕೆ ಬಂದೆ. ಸೊ ಪ್ಯಾರಿಸ್ ನೋಡಕ್ ಬಂದ್ಬಿಟ್ಟು ಇಲ್ಲೇ ಒಂದು ಮಿನಿ ಇಂಡಿಯಾ ಟೂರ್ ಮಾಡಿದಾಯ್ತು. ಸೊ ನನ್ನ ಒಂದು ಪ್ಯಾರಿಸ್ ಎಕ್ಸ್ಪ್ಲೋರಿಂಗ್ ನ ಇವಾಗ ಕಂಟಿನ್ಯೂ ಮಾಡ್ತೀನಿ. ಸೊ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಹಬ್ಬದ ಸೆಲೆಬ್ರೇಷನ್ ಒಂದಿಗೆ. ಮತ್ತೆ ನಾನು UK ಇದೇ ರೀತಿ ಟ್ರಾವೆಲ್, ಫುಡ್ ಮತ್ತೆ ಎಲ್ಲಾ ವ್ಲಾಗ್ನ ಮಾಡ್ತಾ ಇರ್ತೀನಿ. ಇನ್ ಕೇಸ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದ್ರೆ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಂಟಿಲ್ ದೆನ್ ಖುಷಿಯಾಗಿರಿ. ಲೈಫಲ್ಲಿ ಏನಾದರೂ ಒಂದು ವಿಷಯನ ಎಕ್ಸ್ಪ್ಲೋರ್ ಮಾಡ್ತಾ ಇರಿ. ನಮಸ್ಕಾರ.